ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ವಿಧಾನಸೌಧದಲ್ಲಿ ಕಬ್ಬು ಬೆಳೆಗಾರರೊಂದಿಗೆ ನಡೆದ ಸಭೆ ವಿಫಲವಾಗಿದೆ. ಕಬ್ಬು ಬೆಳೆಗಾರರ ಬೇಡಿಕೆ ಈಡೇರಿಕೆಗೆ ಸರ್ಕಾರ 2-3 ದಿನಗಳ ಕಾಲಾವಕಾಶ ಕೇಳಿದೆ. ಸರ್ಕಾರದ ಈ ಮಾತಿಗೆ ಕಬ್ಬು ಬೆಳೆಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 2-3 ದಿನಗಳಲ್ಲಿ ಬೇಡಿಕೆ ಈಡೇರಿಸದಿದ್ದರೆ ಉಗ್ರ ಹೋರಾಟ ಕೈಗೊಳ್ಳುವುದಾಗಿ ಬೆಳೆಗಾರರು ಎಚ್ಚರಿಸಿದ್ದಾರೆ. ಎಲ್ಲ ರೈತ ಬಾಂಧವರನ್ನ ನಮ್ಮ ಮಾಧ್ಯಮದ ಮಿತ್ರರನ್ನ ಪ್ರಿಂಟ್ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಹನ್ನೆರಡು ಗಂಟೆ ರಾತ್ರಿ 12 ಗಂಟೆಗ ನಿನ್ನೆ ರಾತ್ರಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅರವಿಂದ್ ಬಿರಾದಾರ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅರವಿಂದ್, ಸಿಎಂ ಹಾಗೂ ಕಬ್ಬು ಬೆಳೆಗಾರರ ನಡುವಿನ ಸಭೆ ವಿಫಲ ಆಗೋಕೆ ಏನು ಕಾರಣ? ಸರ್ಕಾರ ಯಾಕೆ ಕಾಲಾವಕಾಶ ಕೇಳಿದೆ? ಗುರುಪ್ರಸಾದ್, ಪ್ರಮುಖವಾಗಿ ಕಬ್ಬು ಬೆಳೆಗಾರರು ನಮಗೆ 3,200 ರೂಪಾಯಿ ಬೆಂಬಲ ಬೆಲೆಯನ್ನ ನೀಡಬೇಕು. ಈ ಹಿಂದೆ ಕೂಡ ಸರ್ಕಾರ ಘೋಷಣೆ ಮಾಡಿತ್ತು ನಮಗೆ ಬೆಂಬಲ ಬೆಲೆಯನ್ನ ನೀಡ್ತೀವಿ ಅಂತ. ಆದ್ರೆ ಇಲ್ಲಿವರೆಗೂ ಕೂಡ ಆ ಬೆಂಬಲ ಬೆಲೆಯನ್ನ ನೀಡಿಲ್ಲ. ಹೀಗಾಗಿ ಕೂಡಲೇ ನಮಗೆ ಬೆಂಬಲ ಬೆಲೆಯನ್ನ ನೀಡಬೇಕು ಅಂತ ಒತ್ತಾಯ ಮಾಡಿದ್ರು. ಆದ್ರೆ ಸರ್ಕಾರದ ಪರವಾಗಿ ಮುಖ್ಯಮಂತ್ರಿ ಅವರು ಹಾಗೂ ಕೃಷಿ ಸಚಿವರು ಏನಿದ್ದಾರೆ ಅವರು 3-4 ದಿನಗಳ ಕಾಲಾವಕಾಶ ಬೇಕು, ಇದನ್ನ ಒಂದು ತಜ್ಞರ ಸಮಿತಿಯನ್ನ ರಚನೆ ಮಾಡಿ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು. ಆದ್ರೆ ಇದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದಂತ ರೈತರು ಕೂಡಲೇ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಬೇಕು, 3-4 ದಿನದ ಕಾಲಾವಕಾಶ ಅಗತ್ಯ ಇಲ್ಲ ಅಂತ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಸಿಎಂ ಅವರು ಇಲ್ಲ, ತಜ್ಞರ ಸಮಿತಿಯನ್ನ, ಅಧಿಕಾರಿಗಳ ಸಮಿತಿಯನ್ನ ಹಾಗೂ ರೈತ ಮುಖಂಡರು ಒಳಗೊಂಡಂತ ಒಂದು ಸಮಿತಿಯನ್ನ ರಚನೆ ಮಾಡಿ ಒಂದು ತೀರ್ಮಾನವನ್ನ ಕೈಗೊಳ್ತೀವಿ ಬೆಂಬಲ ಬೆಲೆ ನಿಗದಿ ಕುರಿತ ಹಾಗೆ. ನೀವು ಬೆಂಬಲ ಬೆಲೆ ನಿಗದಿಯಲ್ಲಿ ಏನು ಸಮಿತಿ ಏನ್ ವರದಿ ಕೊಡುತ್ತೆ ಆ ವರದಿ ಅನ್ವಯ ತೀರ್ಮಾನವನ್ನ ಕೈಗೊಳ್ತೀವಿ, 3-4 ದಿನಗಳ ಕಾಲಾವಕಾಶ ಬೇಕು ಅಂತ ಕೇಳಿದಾಗ ರೈತರು ಕೂಡಲೇನೆ ಬೆಂಬಲ ಬೆಲೆ ಏನಿದೆ ಅದನ್ನ ನಿಗದಿ ಮಾಡ್ಬೇಕು ಅಂತ ಒತ್ತಾಯಪಡಿಸಿದ್ರಿಂದ ಸಭೆ ಏನಿದೆ ಅದು ಅರ್ಧಕ್ಕಿಂತ ಮೊಟಕುಗೊಂಡು ವಿಫಲ ಆಗಿದೆ. ಓಕೆ, ಸಿಎಂ ಹಾಗೂ ರೈತ ಮುಖಂಡರ ಜೊತೆ ಯಾವ ರೀತಿ ಒಂದು ಮಾತುಕತೆ ನಡೀತು? ಪ್ರಮುಖವಾಗಿ ರೈತರ ಒಂದು ಆಗ್ರಹ ಏನಾಗಿತ್ತು ಅರವಿಂದ್? ಓಕೆ, ವಿಧಾನಸೌಧದಲ್ಲಿ ನಡೀತಾ ಇದ್ದಂತಹ ಕಬ್ಬು ಬೆಳೆಗಾರರು ಹಾಗೂ ಸಿಎಂ ಒಂದು ಸಭೆ ವಿಫಲವಾಗಿದೆ. 3,200 ರೂಪಾಯಿ ನಿಗದಿತ ಒಂದು ಬೆಂಬಲ ಬೆಲೆ ಕೊಡಿ ಅಂತ ರೈತರು ಆಗ್ರಹಿಸಿದರು. ಆದರೆ ಇದಕ್ಕೆ ಕಾಲಾವಕಾಶವನ್ನು ಕೋರಿ ಸಿಎಂ ಅವರು ಒಂದು 2-3 ದಿನಗಳ ನಂತರ ತಜ್ಞರ ಜೊತೆ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿ ಇದರ ಬಗ್ಗೆ ಕೂಲಂಕಷವಾಗಿ ಪರಿಶೀಲಿಸಿ ಅದರ ಒಂದು ರೂಪುರೇಷೆಗಳನ್ನು ಸಿದ್ಧಪಡಿಸಲಾಗುತ್ತೆ, ನಂತರ ರೈತರಿಗೆ ಒಂದು ಮಾರ್ಗದರ್ಶನ ಕೊಡಲಾಗುತ್ತೆ ಅಂತ ಹೇಳಿದ್ರು. ಬೇಡಿಕೆ ಈಡೇರದಿದ್ದರೆ ಈ ಒಂದು ಮತ್ತೆ ಹೋರಾಟವನ್ನು ಮಾಡೋದಾಗಿ ರೈತ ಮುಖಂಡರು ಹಾಗೂ ಕಬ್ಬು ಬೆಳೆಗಾರರು ಸರ್ಕಾರಕ್ಕೆ ಎಚ್ಚರಿಸಿದ್ದಾರೆ.